ಯಾಯಾ ಪ್ರೈಮ್ ಎಂಬ ಗ್ರಹದಲ್ಲಿ ಡೆಕ್ ಎಂಬ ದುರ್ಬಲ ಕಿರಿಯ ಬೇಟೆಗಾರ ತರಬೇತಿ ಅಭ್ಯಾಸದಲ್ಲಿದ್ದಾನೆ. ಭೂಭಾಗವನ್ನು ಸಂಚರಿಸಲು ಅವನು ಹಲವಾರು ಸಾಧನಗಳನ್ನು ಬಳಸುತ್ತಾನೆ. ಒಂದು ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಅವನ ಸ್ಕ್ಯಾನರ್ ಅವನ ಸಹೋದರ ಹತ್ತಿರವೇ ಅಡಗಿಕೊಂಡಿದ್ದಾನೆ ಎಂದು ಸೂಚಿಸುತ್ತದೆ. ಡೆಕ್ ಹಿಂಬದಿಯಿಂದ ಕತ್ತಿಯನ್ನು ಬೀಸಿ ದಾಳಿ ಮಾಡುತ್ತಾನೆ. ಆದರೆ ಕ್ವೆ ಸಮಯಕ್ಕೆ ಸರಿಯಾಗಿ ಅದನ್ನು ತಡೆದುಬಿಡುತ್ತಾನೆ. ಇಬ್ಬರು ಸಹೋದರರು ಹೋರಾಟ ಆರಂಭಿಸುತ್ತಾರೆ. ಹೋರಾಡುತ್ತಾ ಸಾಗುವಾಗ ಕ್ವೆ ಡೆಕ್ನನ್ನು ಹಾಸ್ಯ ಮಾಡುತ್ತಾ ಗುಹೆಯ ವಾತಾವರಣವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳುವಂತೆ ಅವನಿಗೆ ನೆನಪಿಸುತ್ತಾನೆ. ಗುಹೆಯಾದ್ಯಂತ ಸಂಚರಿಸುತ್ತಾ ಅವರ ಕತ್ತಿಗಳು ನಿರಂತರವಾಗಿ ಚಳಪಳಿಸುತ್ತವೆ. ಸಾಕಷ್ಟು ಹೊಡೆತಗಳ ನಂತರ ಕ್ವೆ ಡೆಕ್ಕನ್ನು ಮೂಲೆಗೆ ಸಿಲುಕಿಸುತ್ತಾನೆ. ಆದರೆ ಅವನನ್ನು ಕೊಲ್ಲುವುದಿಲ್ಲ. ಡೆಕ್ ಶರಣಾಗಲು ನಿರಾಕರಿಸಿದಾಗ ಅವರು ನಿಂತಿದ್ದ ಕಂಬವನ್ನು ಕ್ವೆ ಕತ್ತರಿಸುತ್ತಾನೆ. ಡೆಕ್ ಅಗುಳಿಗೆ ಬೀಳುತ್ತಾನೆ. ಆದರೆ ಗೋಡೆಯನ್ನು ಹಿಡಿದುಕೊಂಡು ಡೆಕ್ ತನ್ನನ್ನು ತಾನೇ ಉಳಿಸಿಕೊಳ್ಳುತ್ತಾನೆ. ನಂತರ ಅವರ ನೌಕೆಯಲ್ಲಿ ಕ್ವೆ ಡೆಕ್ಗೆ ಆಯಾ ಕುಲದಲ್ಲಿ ತನ್ನ ಸ್ಥಾನ ಗಳಿಸಲು ಈಗ ಒಂದು ಬೇಟೆಯನ್ನು ಆಯ್ಕೆ ಮಾಡುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಡೆಕ್ ಮರಣಗ್ರಹವೆಂದು ಕರೆಯಲ್ಪಡುವ ಜೆನ್ನಾ ಗ್ರಹಕ್ಕೆ ಹೋಗಿ ಕೊಲ್ಲಲಾಗದ ರಾಕ್ಷಸ ಕ್ಯಾಲಿಪ್ಸನ್ನು ಬೇಟೆಯಾಡಲು ಬಯಸುತ್ತಾನೆ. ಅವರ ತಂದೆಯೂ ಅದನ್ನು ಭಯಪಡುತ್ತಾನೆ. ಅದಕ್ಕಾಗಿಯೇ ಡೆಕ್ ಅದನ್ನೇ ಎದುರಿಸಲು ಬಯಸುತ್ತಾನೆ. ತನ್ನ ತಂದೆ ತನ್ನನ್ನು ದುರ್ಬಲನಂತೆ ನೋಡುವುದರಿಂದ ಅವನು ಬೇಸತ್ತಿದ್ದಾನೆ. ಕ್ವೆ ಇದನ್ನು ಒಪ್ಪುವುದಿಲ್ಲ. ಆದರೂ ಡೆಕ್ ತನ್ನ ಪ್ರತಿಜ್ಞೆ ಮಾಡುತ್ತಾನೆ. ಅಷ್ಟರಲ್ಲಿ ಅವರ ತಂದೆ ನಜರ್ ವಾಪಸ್ ಬರುತ್ತಾನೆ. ಡೆಕ್ ತನ್ನ ಗೌರವ ಸೂಚಕವಾಗಿ ರಕ್ತದ ಮಾದರಿಯನ್ನು ಅರ್ಪಿಸಿ ಅವನನ್ನು ಸ್ವಾಗತಿಸುತ್ತಾನೆ. ಆದರೆ ನಜರ್ ಡೆಕ್ ಇನ್ನೂ ಜೀವಂತವಾಗಿರುವುದಕ್ಕೆ ಆಶ್ಚರ್ಯಪಟ್ಟು ಅವನು ಕುಲಕ್ಕೆ ತಕ್ಕಷ್ಟು ಬಲಶಾಲಿಯಲ್ಲವೆಂದು ಕ್ವೆಗೆ ಅವನನ್ನು ಕೊಲ್ಲಲು ಆದೇಶಿಸಿದ್ದಾಗಿ ಹೇಳುತ್ತಾನೆ. ಆದರೆ ಕ್ವೆ ಡೆಕ್ಗೆ ತನ್ನ ಸಾಮರ್ಥ್ಯ ಸಾಬೀತುಪಡಿಸಲು ಒಂದು ಅವಕಾಶ ಕೊಡಬೇಕು ಎಂದು ನಂಬುತ್ತಾನೆ. ಕೋಪಗೊಂಡ ನಜರ್ ಒಂದು ಸಾಧನವನ್ನು ಎಸೆದು ಡೆಕ್ಕನ್ನು ಬಂಧಿಸುತ್ತಾನೆ ಮತ್ತು ಈಗಲೇ ಅವನನ್ನು ಕೊಲ್ಲು ಎಂದು ಕ್ವೆಗೆ ಹೇಳುತ್ತಾನೆ. ಆದರೆ ಕ್ವೆ ಅವನನ್ನು ಬಿಡುಗಡೆ ಮಾಡಿ ತನ್ನ ಲೇಸರನ್ನು ಉಪಯೋಗಿಸಿ ಅವನನ್ನು ನೌಕೆಯೊಳಗೆ ಕಳುಹಿಸುತ್ತಾನೆ. ನಜರ್ ದಾಳಿ ಆರಂಭಿಸಿದಾಗ ಕ್ವೆ ತನ್ನ ಶೀಲ್ಡನ್ನು ಉಪಯೋಗಿಸಿ ತಮ್ಮ ಸಹೋದರನನ್ನು ರಕ್ಷಿಸುತ್ತಾನೆ. ಡೆಕ್ ತಪ್ಪಿಸಿಕೊಳ್ಳದಂತೆ ನೌಕೆಯನ್ನು ಮುಚ್ಚಿದ ಬಳಿಕ ಕ್ವೆ ನಜರ್ ಜೊತೆ ಹೋರಾಟ ಆರಂಭಿಸುತ್ತಾನೆ. ನಜರ್ ತನ್ನ ಕ್ಯಾಮೋಫ್ಲಜ್ ಕ್ಲಾಕ್ ಅನ್ನು ಉಪಯೋಗಿಸುತ್ತಾನೆ. ಆದರೆ ಕ್ವೆ ಹೊಡೆತಗಳನ್ನು ಮುಂದುವರಿಸುತ್ತಾನೆ. ನಜರ್ ಅವನ ಕೈಗೆ ಕುತ್ತು ಹೊಡೆದು ನಂತರ ಅವನ ಭುಜವನ್ನು ಕತ್ತರಿಸುತ್ತಾನೆ. ಅನಂತರ ನಜರ್ ತನ್ನ ಮಗನನ್ನು ಕೆಡವಿಬಿಡುತ್ತಾನೆ. ಕ್ವೆ ತನ್ನ ಕತ್ತಿಯನ್ನು ಹಿಡಿಯುವ ಬದಲು ಕತ್ತರಿಸಿದ ಕೈಯನ್ನು ತಲುಪಲು ಹಾರಾಡುತ್ತಾ ಸಾಗುತ್ತಾನೆ. ನಜರ್ ಅವನನ್ನು ದುರ್ಬಲವೆಂದು ಹಾಸ್ಯ ಮಾಡಿ ಅವನಿಗೆ ಕುತ್ತು ಹಾಕುತ್ತಾನೆ. ಕೊನೆಯ ಉಸಿರಿನಲ್ಲಿ ಕ್ವೆ ನೌಕೆಯನ್ನು ಸಕ್ರಿಯಗೊಳಿಸಿ ತನ್ನ ಸಹೋದರ ಜೆನ್ನಾಗೆ ಹೋಗುವಂತೆ ಮಾಡುತ್ತಾನೆ. ಹಾರಾಟದ ಆಘಾತದಿಂದ ಅವನು ಪ್ರಜ್ಞೆ ತಪ್ಪುತ್ತಾನೆ. ಕೆಲವು ಸಮಯದ ನಂತರ ಅಲಾರಾಂ ಶಬ್ದದಿಂದ ಡೆಕ್ ಎಚ್ಚರಗೊಳ್ಳುತ್ತಾನೆ. ಕಕ್ಷೆಯಲ್ಲಿ ತೇಲುತ್ತಿದ್ದ ಅವಶೇಷಗಳು ನೌಕೆ ಹಾನಿ ಮಾಡಿವೆ. ಅದು ಜೆನ್ನಾ ಕಡೆ ವೇಗವಾಗಿ ಕುಸಿಯುತ್ತಿದೆ. ಡೆಕ್ ತಕ್ಷಣ ಕುರ್ಚಿಯತ್ತ ಓಡಿ ಅದನ್ನು ಹೊರಗೆ ತಳ್ಳುತ್ತಾನೆ. ಅದು ಜೆನ್ನಾ ಆಕಾಶದಲ್ಲಿ ಭಾರೀ ವೇಗದಲ್ಲಿ ಕೆಳಗೆ ಬೀಳಲು ಆರಂಭಿಸುತ್ತದೆ. ಒಂದು ಹಕ್ಕಿ ಅವನಿಗೆ ಡಿಕ್ಕಿ ಹೊಡೆಯುವಷ್ಟರಲ್ಲಿ ಅವನು ಶೀಲ್ಡನ್ನು ಆಕ್ಟಿವೇಟ್ ಮಾಡುತ್ತಾನೆ. ಅಂತಿಮವಾಗಿ ಅವನು ಕಾಡಿನಲ್ಲಿ ಬಿದ್ದು ನಿರಾಶೆಯಿಂದ ಗರ್ಜಿಸುತ್ತಾನೆ. ರಾಕ್ಷಸನವನ್ನು ಹುಡುಕಲು ದೃಢ ಸಂಕಲ್ಪಗೊಂಡ ಡೆಕ್ ತನ್ನ ಎಲ್ಲಾ ಆಯುಧಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸುತ್ತಾನೆ. ಹತ್ತಿರದಲ್ಲಿ ಏನೋ ಶಬ್ದ ಕೇಳಿ ಡೆಕ್ ಬೆಚ್ಚಿಬಿದ್ದು ಆ ಪ್ರದೇಶವನ್ನು ಹುಡುಕಲು ಶುರು ಮಾಡುತ್ತಾನೆ. ಅಚಾನಕ್ ಮರದ ಕೊಂಬೆ ಒಂದು ಜೀವಿ ಅವನನ್ನು ಅಚ್ಚರಿಗೊಳಿಸಲು ಅವನ ಆಯುಧಗಳಲ್ಲಿ ಒಂದನ್ನು ಕಸಿದುಕೊಳ್ಳುತ್ತದೆ. ಡೆಕ್ ತನ್ನ ಕತ್ತಿಯನ್ನು ಸಿದ್ಧಪಡಿಸುತ್ತಾನೆ. ಆದರೆ ಇನ್ನೊಂದು ಕೊಂಬೆ ಅವನ ಕೈಯಲ್ಲಿ ಹಿಡಿದುಕೊಳ್ಳುತ್ತದೆ. ಮೊದಲನೆಯದು ತಪ್ಪಿಸಿಕೊಳ್ಳುವಷ್ಟರಲ್ಲಿ ಅವನು ಎರಡನೆಯ ಕೊಂಬೆಯನ್ನು ಕತ್ತರಿಸಬೇಕಾಗುತ್ತದೆ. ದುರ್ಭಾಗ್ಯವಶಾತ್ ಇನ್ನೂ ಹೆಚ್ಚು ಕೊಂಬೆಗಳು ಹೊರಬಂದು ಅವನತ್ತ ಚಾಚಿಕೊಳ್ಳುತ್ತವೆ. ಅವು ಅವನ ಕಾಲನ್ನು ಹಿಡಿದು ನೆಲದ ಮೇಲೆ ಎಳೆದೊಡೆಗುತ್ತವೆ. ಡೆಕ್ ತನ್ನ ಬಿಲ್ಲನ್ನು ತೆಗೆದು ಹಿಡಿದ ಜೀವಿಯ ಮೇಲೆ ಬಾಣ ಹಾರಿಸಿ ಅದನ್ನು ಬಿಟ್ಟುಕೊಡಲು ಬಲವಂತಪಡಿಸುತ್ತಾನೆ. ನಂತರ ಕೊಂಬೆಯನ್ನು ಹೊಡೆದು ದೂರ ತಳ್ಳುತ್ತಾನೆ. ತಕ್ಷಣ ತನ್ನ ಕತ್ತಿಯನ್ನು ಮರಳಿ ಪಡೆದು ತನ್ನ ಮೇಲೆ ದಾಳಿ ಮಾಡುತ್ತಿದ್ದ ಕೊಂಬೆಗಳನ್ನು ವೇಗವಾಗಿ ಕತ್ತರಿಸುತ್ತಾನೆ. ಅವನು ಎಷ್ಟು ಕತ್ತರಿಸಿದರೂ ಇನ್ನೂ ಹೆಚ್ಚು ಕೊಂಬೆಗಳು ಬರುತ್ತಲೇ ಇರುತ್ತವೆ. ಅವು ಒಂದಾಗಿ ಸೇರಿ ದಾಳಿ ಮಾಡಲಾರಂಭಿಸುತ್ತವೆ. ಡೆಕ್
ಕೆಲವು ಹೊಡೆತಗಳನ್ನು ಚಾಕಾಚಕ್ಯದಿಂದ ತಪ್ಪಿಸಿ ಒಂದು ಲತೆಯ ಮೇಲೆ ಹಾರಿ ಅದೇ ಮೇಲಿಂದ ಓಡಿ ಒಂದು ಬಂಡೆಯ ಶಿಖರದ ಮೇಲೆ ಏರುತ್ತಾನೆ. ಅಲ್ಲಿ ಕೊಂಬೆಗಳು ಅವನನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಅಲ್ಲಿಂದ ಗ್ರಹದ ಭಯಾನಕ ದೃಶ್ಯ ಅವನ ಕಣ್ಣಿಗೆ ಬೀಳುತ್ತದೆ. ನಂತರ ಅವನು ನದಿಯಲ್ಲಿ ತನ್ನ ಗಾಯವನ್ನು ತೊಳೆಯುತ್ತಾನೆ. ತನ್ನ ಸ್ಕ್ಯಾನರ್ ಬಳಸಿ ಸ್ಫೋಟಕವಾಗಿ ಬಳಸಬಹುದಾದ ಔಷಧಿಯ ಸಸ್ಯವನ್ನು ಹುಡುಕುತ್ತಾನೆ. ಒಂದು ಎಲೆಯ ಮೇಲೆ ಕೆಂಪು ಹುಳವನ್ನು ಕಂಡು ಅದನ್ನು ಎಸೆದಾಗ ಅದು ಸ್ಫೋಟಿಸುತ್ತದೆ. ನಂತರ ಅವನು ಕ್ಯಾಲಸ್ಕನ್ನು ಹುಡುಕಲು ಹೊರಡುತ್ತಾನೆ. ಒಂದು ದೊಡ್ಡ ಮೈದಾನದಲ್ಲಿ ಅವನತ್ತ ಸೀಳು ಶಬ್ದ ಮಾಡುತ್ತಿದ್ದ ವಿಚಿತ್ರ ಕೆಂಪು ಸಸ್ಯಗಳನ್ನು ನೋಡುತ್ತಾನೆ. ಅವುಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಸಾಗುತ್ತಾನೆ. ಆಗ ಅಜ್ಞಾತ ಭಾಷೆಯಲ್ಲಿ ಮಾತನಾಡುವ ಶಬ್ದ ಕೇಳಿ ಮೇಲ್ನೋಟ ಹಾಕಿದಾಗ ದೊಡ್ಡ ಗೂಡಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಟಿಯಾ ಕಾಣಿಸುತ್ತಾಳೆ. ಅವಳ ಮಾತು ಅರ್ಥವಾಗುವುದಿಲ್ಲವೆಂದು ಅರಿತ ಟಿಯಾ ಯೂನಿವರ್ಸಲ್ ಟ್ರಾನ್ಸ್ಲೇಟರ್ಗೆ ಬದಲಾಯಿಸುತ್ತಾಳೆ. ಆಗ ಅವಳು ಸಿಂಥೆಟಿಕ್ ಎಂದು ಕರೆಯಲ್ಪಡುವ ಆಂಡ್ರಾಯ್ಡ್ ಎಂದು ತಿಳಿಯುತ್ತದೆ. ಅಚಾನಕ್ ಜೆನ್ನಾ ವಲ್ಚರ್ ಹಕ್ಕಿ ಹತ್ತಿರ ಬಂದು ಕಲ್ಲನ್ನು ಎತ್ತಿ ಆ ಕೆಂಪು ಸಸ್ಯಗಳ ಮೇಲೆ ಎಸೆಯುತ್ತದೆ. ಅದರ ಪರಿಣಾಮವಾಗಿ ಆ ಪಾಟ್ಗಳು ಕೆಂಪು ಹೊಗೆಯನ್ನು ಹೊರಬಿಟ್ಟು ಸೂಜಿಗಳನ್ನು ಹಾರಿಸುತ್ತವೆ. ಡೆಕ್ ಅವುಗಳನ್ನು ತಕ್ಷಣ ತಪ್ಪಿಸಿಕೊಳ್ಳುತ್ತಾನೆ. ಟಿಯಾ ಅವನಿಗೆ ತಿಳಿಸುತ್ತಾಳೆ. ಆ ಸೂಜಿಗಳು ಅವನನ್ನು ಸ್ತಬ್ಧಗೊಳಿಸಿ ನಂತರ ವಲ್ಚರ್ ಅವನನ್ನು ತಿಂದುಬಿಡಲು ಸಹಾಯ ಮಾಡುತ್ತವೆ. ಟಿಯಾ ಸಹಾಯವನ್ನು ನೀಡಲು ಮುಂದಾದಾಗ ಯಯೋವಾ ಜನರು ಒಬ್ಬರೇ ಬೇಟೆಯಾಡುತ್ತಾರೆ ಎಂದು ಡೆಕ್ ಹೇಳುತ್ತಾನೆ. ಟಿಯಾ ಅವನು ಕ್ಯಾಲಿಸ್ಗಾಗಿ ಬಂದಿದ್ದಾನೆ ಎಂದು ಊಹಿಸುತ್ತಾಳೆ. ವಲ್ಚರ್ ಮತ್ತಷ್ಟು ಕಲ್ಲುಗಳನ್ನು ಎಸೆಯುತ್ತವೆ. ಹಲವು ಸಸ್ಯಗಳು ಸಕ್ರಿಯಗೊಳ್ಳುತ್ತದೆ. ಡೆಕ್ ಸೂಜಿಗಳಿಂದ ಹೊಡೆಯಲ್ಪಡುತ್ತಾನೆ. ತಲೆ ಸುತ್ತುವಿಕೆ ಶುರುವಾಗುತ್ತಿದ್ದಂತೆಯೇ ಟಿಯಾ ಒಂದು ಆಯುಧ ಕೇಳುತ್ತಾಳೆ. ಡೆಕ್ ತನ್ನ ಬ್ಲೇಡ್ ಒಂದನ್ನು ಅವಳಿಗೆ ಎಸೆದು ನಂತರ ಕುಸಿದು ಬೀಳುತ್ತಾನೆ. ವಲ್ಚರ್ ಕೆಳಗೆ ಇಳಿದು ಅವನನ್ನು ತಿನ್ನಲು ಬರುತ್ತದೆ. ಆದರೆ ಟಿಯಾ ಅದನ್ನು ಎದುರಿಸಿ ಬ್ಲೇಡ್ನಿಂದ ಕೊಲ್ಲುತ್ತಾಳೆ. ಪ್ರಜ್ಞೆ ತಪ್ಪುವ ಮೊದಲು ಡೆಕ್ ಅವಳು ಕೈ ಬೀಸುವುದನ್ನು ಕಾಣುತ್ತಾನೆ. ಕೆಲವು ನಿಮಿಷಗಳ ನಂತರ ಟಿಯಾ ಅದೇ ಹೂವಿನಿಂದ ತಯಾರಿಸಿದ ಪ್ರತಿ ವಿಷ ನೀಡಿದ ಕಾರಣ ಡೆಕ್ ಎಚ್ಚರಗೊಳ್ಳುತ್ತಾನೆ. ಡೆಕ್ ಎದ್ದು ಟಿಯಾಗೆ ಸಹಾಯ ಮಾಡುತ್ತಾನೆ. ಆಗ ಅವಳ ದೇಹದ ಅರ್ಧ ಭಾಗವೇ ಇಲ್ಲದಿರುವುದು ಗಮನಿಸುತ್ತಾನೆ. ಟಿಯಾ ವಿವರಿಸುತ್ತಾಳೆ. ಮಾನವರು ಈ ಗ್ರಹದಲ್ಲಿ ಬದುಕಲು ಸಾಧ್ಯವಿಲ್ಲದ ಕಾರಣ ಮೇಲೆಂಡ್ ಉಟಾಣಿ ಕಾರ್ಪೊರೇಷನ್ ಅವಳನ್ನು ಸಿಂಥೆಟಿಕ್ ಆಗಿ ಕಳುಹಿಸಿತು. ಆದರೆ ಡೆಕ್ ಅದನ್ನು ಪರಿಗಣಿಸದೆ ಅವಳನ್ನು ಕೆಳಗೆ ಬಿಟ್ಟುಕೊಡುತ್ತಾನೆ. ಟಿಯಾ ಹೇಳುತ್ತಾಳೆ, ಅನೇಕ ಯಯೋವಾ ಯೋಧರು ಕ್ಯಾಲಸ್ಗಾಗಿ ಬಂದಿದ್ದಾರೆ. ಯಾರೂ ಬದುಕಿ ಉಳಿಯಲಿಲ್ಲ. ಆದರೆ ಅವಳು ಉಳಿದಳು. ಅವನು ತನ್ನೊಂದಿಗೆ ಅವಳನ್ನು ಕರೆದುಕೊಂಡು ಹೋದರೆ ಅವಳು ಕ್ಯಾಲಸ್ನ ಗೂಡಿನ ಕಡೆಗೆ ದಾರಿ ತೋರಿಸುತ್ತಾಳೆ. ಹೀಗೆ ಮಾಡಿದರೆ ಅವಳಿಗೆ ಕಾಲುಗಳು ಸಿಗುತ್ತವೆ, ಅವನಿಗೆ ಟ್ರೋಫಿ ಸಿಗುತ್ತದೆ. ಕ್ಯಾಲಸ್ನೇ ಅವಳನ್ನನ್ನು ಹಾಳು ಮಾಡಿದೆ ಎಂದು ಡೆಕ್ ಅರಿಯುತ್ತಾನೆ. ಆದರೂ ಅವನಿಗೆ ಆಸಕ್ತಿ ಇಲ್ಲ. ಆದರೆ ಟಿಯಾ ತಾನು ಉಪಯುಕ್ತ ಸಾಧನ ಎಂದು ಹೇಳಿದಾಗ ಅದು ನಿಯಮ ಉಲ್ಲಂಘನೆ ಎಂದು ಡೆಕ್ ಭಾವಿಸುವುದಿಲ್ಲ. ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗಲು ಒಪ್ಪುತ್ತಾನೆ. ಅವರು ಪ್ರಯಾಣಿಸುತ್ತಿರುವಾಗ ಟಿಯಾ ನಿರಂತರವಾಗಿ ಮಾತನಾಡುತ್ತಾ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾಳೆ. ನದಿಯ ಬಳಿ ವಿಚಿತ್ರ ಹುಳುಗಳು ಅವರತ್ತ ಅಮ್ಲವನ್ನು ಹಾರಿಸಲು ಆರಂಭಿಸುತ್ತವೆ. ಡೆಕ್ ಟಿಯಾನನ್ನು ಬೆನ್ನಿನ ಮೇಲೆ ಹೊತ್ತು ವೇಗವಾಗಿ ಓಡುತ್ತಾನೆ. ದುರದೃಷ್ಟವಶಾತ್ ದಾರಿ ಕೊನೆಯಾಗುತ್ತದೆ. ಆಗ ಟಿಯಾ ಅವುಗಳಿಗೆ ಪಾಠ ಕಲಿಸಲು ಅವಕಾಶ ಪಡೆಯುತ್ತಾಳೆ. ಅವಳು ಅಂಟುವ ಹಣ್ಣನ್ನು ನೆಲಕ್ಕೆ ಎಸೆಯುತ್ತಾಳೆ. ಆ ಜೀವಿಗಳು ಅದನ್ನು ತಿನ್ನಲು ಧಾವಿಸುತ್ತವೆ. ಈಗ ಅವು ಆಮ್ಲವನ್ನು ಹಾರಿಸುವುದನ್ನು ನಿಲ್ಲಿಸುತ್ತವೆ. ನದಿಯನ್ನು ಬಿಟ್ಟ ನಂತರ ಡೆಕ್ ಕೆಲವು ಕೊಂಬೆಗಳನ್ನು ಕತ್ತರಿಸಿ ಟಿಯಾವನ್ನು ತನ್ನ ಬೆನ್ನಿಗೆ ಬಿಗಿಯಾಗಿ ಕಟ್ಟಿ ಸುಲಭವಾಗಿ ಸಾಗುತ್ತಾನೆ. ಸಂಜೆ ಅವರು ಶಿಬಿರ ಹೂಡಿ ತಂಗುತ್ತಾರೆ. ಬೆಳಕಿಗಾಗಿ ಡೆಕ್ ತನ್ನ ಸಾಧನವನ್ನು ಬಳಸುತ್ತಾನೆ. ಟಿಯಾ ಹೇಳುತ್ತಾಳೆ, 2 ವರ್ಷಗಳ ಹಿಂದೆ ಅವಳ ತಂಡ ಜೆನ್ನಾಗೆ ಬಂದಿತ್ತು. ಅವಳು ಸುಮಾರು 2 ವಾರಗಳ ಕಾಲ ವಲ್ಚರ್ನ ಗೂಡಿನಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು. ಮತ್ತೊಂದು ಸಿಂಥೆಟಿಕ್ ಟೆಸ್ಸಾ ತನ್ನನ್ನು ರಕ್ಷಿಸಲು ಬರುತ್ತಾಳೆ ಎಂದು ಅವಳು ನಿರೀಕ್ಷಿಸಿದ್ದಳು. ಡೆಕ್ಗೆ ಹೇಳುತ್ತಾಳೆ. ಡೆಕ್ ಸಂವೇದನಾಶೀಲತೆಯನ್ನು ದುರ್ಬಲತೆ ಎಂದು ನೋಡುವನು. ಟಿಯಾ ಮೊದಲು ಪ್ರಯೋಗಾಲಯದಲ್ಲೇ ಸೀಮಿತಳಾಗಿದ್ದಳು. ಒಂದು ದಿನ ಟೆಸ್ಸಾ ಅವಳನ್ನು ಹೊರಗೆ ಅನ್ವೇಷಣೆಗೆ ಕರೆದುಕೊಂಡು ಹೋದಳು. ಆದರೆ ಅದೇ ದಿನ ಕ್ಯಾಲಸ್ ಅವರ ಮೇಲೆ ದಾಳಿ ಮಾಡಿತು. ಇದನ್ನೊಡನೆ ತಂಡದ ಹೊಸ ನೆಲೆಯಲ್ಲಿ ಟೆಸ್ಸಾ ಟಿಯಾ ಹಾಗೆಯೇ ಕಾಣಿಸುತ್ತಾಳೆ ಎಂಬುದು ಬಹಿರಂಗವಾಗುತ್ತದೆ. ಕ್ಯಾಲಸ್ ದಾಳಿಯಲ್ಲಿ ಅವಳು ಗಂಭೀರವಾಗಿ ಹಾನಿಗೊಳಗಾಗಿದ್ದಳು. ಈಗ ಅವಳು ಮರುಸಂಸ್ಕರಣೆಗೆ ಒಂದು ಪೋಡ್ನೊಳಗೆ ಇರಿಸಲಾಗಿದೆ. ಟೆಸ್ಸಾ ಟಿಯಾ ಎಂಬ ಹೆಸರನ್ನು ಮರು ಉಚ್ಚರಿಸುತ್ತಾ ಆ ಘಟನೆ ನೆನಪಿಸಿಕೊಳ್ಳುತ್ತಾಳೆ.
ಆಗ ಕಂಪ್ಯೂಟರ್ ಅವಳಿಗೆ ಅವಳ ಮುಖ್ಯ ಗುರಿ ಕ್ಯಾಲಸ್ಕ್ ಅನ್ನು ಹಿಡಿಯುವುದೇ ಎಂದು ನೆನಪಿಸುತ್ತದೆ. ಕಂಪ್ಯೂಟರ್ ಒಂದು ಯಯೋವ ಯೋಧನ ಉಪಸ್ಥಿತಿಯನ್ನು ಪತ್ತೆಹಚ್ಚಿ ಅವನನ್ನು ಅಪಾಯಕರನೆಂದು ವರ್ಗೀಕರಿಸುತ್ತದೆ. ಟೆಸ್ಸಾ ಸಂಪೂರ್ಣವಾಗಿ ಚೇತರಿಸಿಕೊಂಡು ಎಚ್ಚರವಾದಾಗ ಕಿಯೋಯ ಜನರಿಂದ ಬಂಧಿಸಲ್ಪಟ್ಟಿದ್ದೇನೆ ಎಂದು ತಿಳಿಸಲಾಗುತ್ತದೆ. ಬೆಳಗ್ಗೆ ಡೆಕ್ ಆಹಾರಕ್ಕಾಗಿ ಬೇಟೆಗೆ ಹೊರಡುತ್ತಾನೆ. ಅವನು ಬೋನ್ ಬೈಸನ್ ಎಂಬ ಪ್ರಾಣಿಯನ್ನು ಕಂಡುಕೊಳ್ಳುತ್ತಾನೆ. ಅದು ಸಾಮಾನ್ಯವಾಗಿ ಕ್ಯಾಲಸ್ಕ್ನ ಆಹಾರ. ಮುಂದೆ ಸಾಗಲು ಯತ್ನಿಸಿದಾಗ ಆ ಪ್ರದೇಶ ಸಂಪೂರ್ಣವಾಗಿ ರೇಜರ್ ಗ್ಯಾಸ್ ಎಂಬ ಹುಲ್ಲಿನಿಂದ ಆವರಿಸಲ್ಪಟ್ಟಿರುವುದನ್ನು ಕಂಡು ಹಿಂದಕ್ಕೆ ಸರಿಯುತ್ತಾನೆ. ಡೆಕ್ ತನ್ನ ಬ್ಲೇಡ್ ಎಸೆಯಲು ಸಿದ್ಧವಾಗುತ್ತಿದ್ದಾಗ ಒಂದು ಸಣ್ಣ ಜೀವಿ ಮರದಿಂದ ಜಿಗಿದು ಅವರ ಪಕ್ಕದಲ್ಲೇ ಇಳಿಯುತ್ತದೆ. ಟಿಯಾ ಅದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಡೆಕ್ ಗರ್ಜಿಸಿದರೂ ಆ ಸಣ್ಣ ಜೀವಿಯು ಗರ್ಜಿಸುತ್ತದೆ. ಅದು ತನ್ನ ಗಟ್ಟಿಯಾದ ಚರ್ಮದಿಂದ ರೇಜರ್ ಗ್ಯಾಸ್ಗೆ ಹಾನಿಯಾಗದೆ ಬೈಸನ್ ಹಿಂದೆ ಓಡುತ್ತದೆ. ಪೋಟಿ ಬಂದಿದ್ದರಿಂದ ಕೋಪಗೊಂಡ ಡೆಕ್ ಕೂಡ ಮರದಿಂದ ಮರಕ್ಕೆ ಜಿಗಿದು ಬೈಸನ್ ಅನ್ನು ಹಿಂಬಾಲಿಸುತ್ತಾನೆ. ಆದರೆ ಅವನ ತೂಕದಿಂದ ಒಂದು ಕೊಂಬೆ ಮುರಿದು ಇಬ್ಬರು ಕೆಳಗೆ ಬೀಳುತ್ತಾರೆ. ಡೆಕ್ ತನ್ನ ಬ್ಲೇಡ್ನಿಂದ ಮರಕ್ಕೆ ಹೊಕ್ಕಿ ಅಪಾಯಕಾರಿ ಹುಲ್ಲಿನ ಮೇಲೆ ಬೀಳುವ ಮುನ್ನವೇ ತಡೆಯುತ್ತಾನೆ. ಬೈಸನ್ ಅವರ ಹತ್ತಿರ ಓಡಿ ಬಂದಾಗ ಡೆಕ್ ಅದರ ಮೇಲೆ ಜಿಗಿದು ಕುತ್ತು ಹಾಕುತ್ತಾನೆ. ಆದರೆ ಬೈಸನ್ ಇನ್ನೊಂದು ಮರವನ್ನು ಬಳಸಿ ಅವರನ್ನು ಕೆಳಗೆ ಎಸೆದು ಬಿಡುತ್ತದೆ. ಸಣ್ಣ ಜೀವಿ ಮುಂದಕ್ಕೆ ಉರುಳುತ್ತದೆ. ಕೋಪಗೊಂಡ ಡೆಕ್ ಅದನ್ನು ನೆಲಕ್ಕುತ್ತಿ ಹೋರಾಟ ಶುರು ಮಾಡುತ್ತಾನೆ. ಈ ಮಧ್ಯೆ ಟಿಯಾ ಹಲವಾರು ಬಾರಿ ಒತ್ತಡಕ್ಕೆ ಒಳಗಾಗುತ್ತಾಳೆ. ಆ ಸಣ್ಣ ಜೀವಿಗೆ ಅಚ್ಚರಿಯ ಶಕ್ತಿ ಇರುತ್ತದೆ. ಆದರೂ ಹೋರಾಟದ ಬಳಿಕ ಡೆಕ್ ಅದರ ಕುತ್ತಿಗೆಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಬೈಸನ್ ಮತ್ತೆ ಅವರತ್ತ ಓಡಿ ಬರುತ್ತದೆ. ಡೆಕ್ ತನ್ನ ಕತ್ತಿಯನ್ನು ಎಸೆದು ಬೈಸನ್ನ ಬಾಯನ್ನು ಬಲವಂತವಾಗಿ ತೆರೆದಿಟ್ಟುಕೊಳ್ಳುತ್ತಾನೆ. ಕತ್ತಿ ಅದನ್ನು 2 ಭಾಗಗಳಾಗಿ ಕತ್ತರಿಸುತ್ತದೆ. ಯಶಸ್ವಿ ಬೇಟೆಗೆ ಡಕ್ ಗರ್ಜಿಸುತ್ತಾನೆ. ಆದರೆ ಅಚಾನಕ್ ಒಂದು ಟೆಂಟಕಲ್ ಅವನ ಕಾಲನ್ನು ಹಿಡಿದು ಮೇಲಕ್ಕೆ ಎತ್ತುತ್ತದೆ. ಲೂನಾ ಬಗ್ ಎಂಬ ಜೀವಿ ಅವರನ್ನು ಬಂಧಿಸಿದೆ. ಅದರ ಬಿಗಿಯಾದ ನಾಲಿಗೆಯಂತಿರುವ ಟೆಂಟಕಲ್ ಡೆಕ್ ತನ್ನ ಸಾಧನಗಳನ್ನು ಸಕ್ರಿಯಗೊಳಿಸಲು ಬಿಡುವುದಿಲ್ಲ. ಅವರು ತಿನ್ನಲ್ಪಡುವ ಹಂತಕ್ಕೆ ಬಂದಾಗ ಆ ಸಣ್ಣ ಜೀವಿ ಲೂನಾ ಬಗ್ ಬಾಯಿಗೆ ಜಿಗಿದು ತನ್ನ ಗಟ್ಟಿಯಾದ ಚರ್ಮದಿಂದ ಅದರ ಹಲ್ಲುಗಳನ್ನು ಮುರಿಯುತ್ತದೆ. ನೋವಿನಿಂದ ಕಂಗೆಟ್ಟ ಲೂನಾ ಬಗ್ ಅವರನ್ನು ಉಗುಳಿಬಿಟ್ಟು ರೇಜರ್ ಗ್ಯಾಸ್ ಮೇಲೆ ನಡೆಯುತ್ತಾ ದೂರ ಹೋಗುತ್ತದೆ. ಪ್ರತೀಕಾರದ ಹುಮ್ಮಸ್ಸಿನಲ್ಲಿ ಡೆಕ್ ಒಂದು ಮರವನ್ನು ಕತ್ತರಿಸಿ ಸೇತುವೆಯಂತೆ ಬಳಸುತ್ತಾನೆ. ಸಣ್ಣ ಜೀವಿ ಈಗಾಗಲೇ ಮೈದಾನದಲ್ಲಿ ಉರುಳುತ್ತಾ ಹೋಗುತ್ತಿದೆ. ಲೂನಾ ಬಗ್ ಅದನ್ನು ತನ್ನ ನಾಲಿಗೆಯಿಂದ ಹಿಡಿದರೂ ಅದೇ ಕ್ಷಣದಲ್ಲಿ ಡೆಕ್ ಅದರ ತಲೆಯ ಮೇಲೆ ಇಳಿಯುತ್ತಾನೆ. ಅವನು ತನ್ನ ಕತ್ತಿಯಿಂದ ಪ್ರಾಣಿಗೆ ಭಾರೀ ಗಾಯ ಮಾಡಿ ಕೊನೆಗೆ ಅದನ್ನು ಕೊಲ್ಲುತ್ತಾನೆ. ಇದೇ ಸಮಯದಲ್ಲಿ ಟೆಸ್ಸಾ ಮತ್ತು ಅವಳ ಸಿಂಥೆಟಿಕ್ ತಂಡ ಟಿಯಾವನ್ನು ಹುಡುಕುತ್ತಿವೆ. ಅವರು ಡೆಕ್ನ ಪೋಡನ್ನು ಕಂಡುಕೊಳ್ಳುವಷ್ಟರಲ್ಲಿ ಲತೆಗಳು ದಾರಿ ಮಾಡುತ್ತವೆ. ತಂಡ ತಕ್ಷಣ ಗುಂಡಿನ ದಾಳಿ ಆರಂಭಿಸಿ ಅವುಗಳನ್ನು ನಿಧಾನಗೊಳಿಸುತ್ತದೆ. ನಂತರ ಫ್ಲೇಮ್ ಥ್ರೋವರ್ಗಳನ್ನು ಸಕ್ರಿಯಗೊಳಿಸಿ ಎಲ್ಲಾ ಕೊಂಬೆಗಳನ್ನು ಸುಡುತ್ತಾರೆ. ಸಂಜೆ ಮತ್ತೆ ಡೆಕ್ ಮತ್ತು ಟಿಯಾ ಶಿಬಿರ ಹೂಡುತ್ತಾರೆ. ಸಣ್ಣ ಜೀವಿ ಡೆಕ್ ಬೈಸನ್ ಬೇಟೆಯಾಡಿದ ರೀತಿಯಿಂದ ಮೆಚ್ಚಿ ಅವನ ಪ್ರತಿಯೊಂದು ಚಲನವಲನಗಳನ್ನು ಅನುಕರಿಸುತ್ತಾ ಅವರನ್ನು ಹಿಂಬಾಲಿಸುತ್ತಿದೆ. ಟಿಯಾ ಅದಕ್ಕೆ ಬಡ್ ಎಂದು ಹೆಸರು ಇಡುತ್ತಾಳೆ. ಡೆಕ್ ಬೇಯಿಸಿದ ಮಾಂಸವನ್ನು ಹಂಚಿಕೊಳ್ಳುತ್ತಾನೆ. ಟಿಯಾ ಡೆಕ್ನ ಕುಟುಂಬದ ಬಗ್ಗೆ ಕೇಳುತ್ತಾಳೆ. ಡೆಕ್ ತನ್ನ ಸಹೋದರ ಮತ್ತು ತಂದೆಯ ಬಗ್ಗೆ ನಡೆದ ಸಂಗತಿಗಳನ್ನು ಹೇಳುತ್ತಾನೆ. ಆದರೆ ಟಿಯಾ ಶೋಕ ಎಂಬ ಪದ ಬಳಸಿದಾಗ ತಾನು ದುಃಖದಲ್ಲಿಲ್ಲ ಎಂದು ಅವನು ಒಪ್ಪುವುದಿಲ್ಲ. ಅವನು ಟೆಸ್ಸಾ ಟಿಯಾಗೆ ಸಹೋದರಿಯಂತಿದ್ದಾಳೆ ಎಂದು ಹೇಳುತ್ತಾನೆ. ಟಿಯಾ ಆ ಕಲ್ಪನೆಯನ್ನು ಇಷ್ಟಪಡುತ್ತಾಳೆ. ರಾತ್ರಿ ಮಧ್ಯದಲ್ಲಿ ಟೆಸ್ಸಾ ಮತ್ತು ಅವಳ ತಂಡ ಡೆಕ್ ಹಾರಿ ಬಂದ ನಂತರ ಪತನಗೊಂಡ ಅವನ ನೌಕೆಯನ್ನು ಕಂಡುಕೊಳ್ಳುತ್ತಾರೆ. ಅಲ್ಲಿ ಅನೇಕ ಯಯೋವ ಆಯುಧಗಳು ಇವೆ. ಅವುಗಳಲ್ಲಿ ಒಂದು ಗ್ರೆನೇಡ್ ಟೆಸ್ಸಾ ಕೈಯನ್ನು ಹಿಮಗಟ್ಟಿಸುತ್ತದೆ. ಮುಂದಿನ ಬೆಳಗ್ಗೆ ಡೆಕ್ ಟಿಯಾವನ್ನು ಎತ್ತಿಕೊಂಡು ಬಡ್ನನ್ನು ಬಿಟ್ಟು ಹೊರಡುತ್ತಾನೆ. ನಾನು ಒಬ್ಬನೇ ಬೇಟೆಯಾಡುತ್ತೇನೆ, ನೀನು ಸಾಧನ ಮಾತ್ರ ಎಂದು ಹೇಳುತ್ತಾನೆ. ಟಿಯಾ ಕಾಡು ನರಿಗಳ ಬಗ್ಗೆ ಹೇಳುತ್ತಾಳೆ. ಅವು ಗುಂಪಾಗಿ ಬೇಟೆಯಾಡುತ್ತವೆ. ಆಲ್ಫಾ ಹೆಚ್ಚು ಕೊಲ್ಲುವವನು ಅಲ್ಲ, ಗುಂಪನ್ನು ರಕ್ಷಿಸುವವನು. ಆದರೆ ಡೆಕ್ ಅರ್ಥ ಮಾಡಿಕೊಳ್ಳದೆ ಹೆಚ್ಚು ಕೊಲ್ಲುವವನೇ ನಾನು ಆಲ್ಫಾ ಆಗುತ್ತೇನೆ ಎನ್ನುತ್ತಾನೆ. ನದಿಯ ಬಳಿ ಕ್ಯಾಲಸ್ನ ದವಡೆಯನ್ನು ಕಂಡು ಇಬ್ಬರು ಆ ದಿಕ್ಕಿನಲ್ಲಿ ಮುಂದುವರಿದು ಟಿಯಾನ ನೆಲೆಯನ್ನು ತಲುಪುತ್ತಾರೆ. ಅದು ಸಂಪೂರ್ಣವಾಗಿ ರಾಕ್ಷಸದಿಂದ ನಾಶವಾಗಿದೆ. ಅನೇಕ ಸಿಂಥೆಟಿಕ್ ದೇಹಗಳ ನಡುವೆ ಟಿಯಾ ತನ್ನ ಕಾಲುಗಳನ್ನು ಕಂಡುಕೊಳ್ಳುತ್ತಾಳೆ. ಅದೃಷ್ಟವಶಾತ್ ಮರು ಸಂಸ್ಕರಣೆ ಯಂತ್ರ ಇನ್ನೂ ಕಾರ್ಯನಿರ್ವಹಿಸುತ್ತಿದೆ.
ಅವಳು ತನ್ನ ದೇಹದ ಎರಡೂ ಭಾಗಗಳನ್ನು ಮತ್ತೆ ಜೋಡಿಸಬಹುದು. ಆದರೆ ಪ್ರಕ್ರಿಯೆಗೆ ಸಮಯ ಬೇಕಾಗುತ್ತದೆ. ಅವಳು ಸಹಾಯಕ್ಕಾಗಿ ಡೆಕ್ಗೆ ಧನ್ಯವಾದ ಹೇಳಿ ತನ್ನ ತಂಡವನ್ನು ಕರೆಯಲು ಬೀಕನ್ ಸಕ್ರಿಯಗೊಳಿಸಿದ್ದರಿಂದ ಅವನು ಇಲ್ಲಿಂದ ತೆರಳಬೇಕು ಎಂದು ಕ್ಷಮೆಯಾಚಿಸುತ್ತಾಳೆ. ಅವಳ ತಂಡವು ಕ್ಯಾಲೆಸ್ಗಾಗಿ ಬಂದಿದೆ, ಆದ್ದರಿಂದ ಅವನು ಅದನ್ನು ಕೊಲ್ಲಲು ಬಿಡಲಾರಲು ಎಂದು ಹೇಳುತ್ತಾಳೆ. ಆದರೆ ಡೆಕ್ ಗೌರವದೊಂದಿಗೆ ಸಾಯುವುದೇ ಮೇಲು, ಭಯಪಟ್ಟು ಓಡುವುದಿಲ್ಲ ಎಂದು ನಿರಾಕರಿಸುತ್ತಾನೆ. ಅವಶೇಷಗಳ ಮಧ್ಯೆ ಸುರಿದ ಎಣ್ಣೆಯನ್ನು ಡೆಕ್ ಬೆಂಕಿ ಹಚ್ಚಿ ಹೊಗೆಯ ಮೋಡವನ್ನು ಸೃಷ್ಟಿಸುತ್ತಾನೆ. ಕ್ಯಾಲೆಸ್ ಪ್ರತ್ಯಕ್ಷವಾಗಿ ಡೆಕ್ಕನ್ನು ಕೆಡವಿಬಿಟ್ಟು ಅವನ ಕತ್ತಿಯನ್ನು ಹಾನಿಗೊಳಿಸುತ್ತದೆ. ಡೆಕ್ ಒಂದು ಲೋಹದ ತುಂಡನ್ನು ಗುರಾಣಿಯಾಗಿ ಬಳಸಿಕೊಂಡು ಕ್ಯಾಲೆಸ್ನ ಕೆಳಗೆ ಜಾರಿಬಿದ್ದು ಅದರ ಹೊಟ್ಟೆಯನ್ನು ಕತ್ತರಿಸುತ್ತಾನೆ. ನಂತರ ಸಣ್ಣ ಬ್ಲೇಡನ್ನು ಅದರ ತಲೆಗೆ ಎಸೆದು ಅದರ ಬಾಲವನ್ನು ಕತ್ತರಿಸುತ್ತಾನೆ. ಆದರೆ ಅದರ ಬಾಲ ಕ್ಷಣದಲ್ಲೇ ಮತ್ತೆ ಬೆಳೆಯುತ್ತದೆ. ತಿಯಾ ಕಾಲುಗಳು ಮೇಜಿನಿಂದ ಕೆಳಗೆ ಬೀಳುತ್ತವೆ. ಅದು ಮತ್ತೆ ಅವನನ್ನು ಹಿಡಿದಾಗ ಡೆಕ್ ಅದರ ನಾಲಿಗೆಯನ್ನು ಕತ್ತರಿಸಿ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳುತ್ತಾನೆ. ಹೋರಾಟ ಮುಂದುವರಿಯುತ್ತದೆ. ಡೆಕ್ ಹಲವು ದಾಳಿಗಳನ್ನು ತಪ್ಪಿಸಿಕೊಳ್ಳಬೇಕಾಗುತ್ತದೆ. ಇದೇ ವೇಳೆ ತಿಯಾ ತನ್ನ ಕಾಲುಗಳನ್ನು ತಲುಪಲು ಪ್ರಯತ್ನಿಸುತ್ತಾಳೆ. ಆ ಸಮಯದಲ್ಲಿ ನೆಲದಲ್ಲಿ ಬಂದೂಕನ್ನು ಕಂಡು ಕ್ಯಾಲೆಸ್ ಗಮನವನ್ನು ಬೇರೆಡೆ ಸೆಳೆಯಲು ಗುಂಡು ಹಾರಿಸುತ್ತಾಳೆ. ಡೆಕ್ ಅವಕಾಶವನ್ನು ಬಳಸಿಕೊಂಡು ಕ್ಯಾಲೆಸ್ನ ಬಾಯಿಗೆ ಸರಪಳಿಯನ್ನು ಎಸೆದು ಅದನ್ನು ಎಳೆಯುವ ಯಂತ್ರವನ್ನು ಸಕ್ರಿಯಗೊಳಿಸುತ್ತಾನೆ. ಡೆಕ್ ತಿಯಾನ ಬಂದೂಕನ್ನು ಹಿಡಿದು ಗುಂಡು ಹಾರಿಸಲು ಆರಂಭಿಸುತ್ತಾನೆ. ರಾಕ್ಷಸ ತನ್ನ ಬಾಲದಿಂದ ದಾಳಿ ಮಾಡಿದಾಗ ಡೆಕ್ ಅದರ ದೇಹದ ಮೇಲೆ ಓಡಿ ತಲೆಯ ಮೇಲಿಂದ ದೊಡ್ಡ ಜಿಗಿತ ಮಾಡಿ ಯಶಸ್ವಿಯಾಗಿ ತಲೆಯನ್ನು ಕಡಿದು ಹಾಕುತ್ತಾನೆ. ದುಃಖಕರವಾಗಿ ಅದರಿಂದ ಅದು ಸಾಯುವುದಿಲ್ಲ. ತಲೆ ಕ್ಷಣದಲ್ಲೇ ದೇಹಕ್ಕೆ ಮತ್ತೆ ಜೋಡಿಸಿಕೊಳ್ಳುತ್ತದೆ. ಕ್ಯಾಲೆಸ್ ತನ್ನ ದೊಡ್ಡ ಪಂಜದಿಂದ ಡೆಕ್ನನ್ನು ಒತ್ತಿ ಹಿಡಿದು ಅವನನ್ನು ವಾಸನೆ ನೋಡುತ್ತದೆ. ಆ ವಾಸನೆ ದಾಳಿಯನ್ನು ತಡೆಗಟ್ಟುತ್ತದೆ. ಆ ಕ್ಷಣವನ್ನು ಟೆಸ್ಸಾ ವ್ಯತ್ಯಯಗೊಳಿಸುತ್ತಾಳೆ. ಅವಳು ಒಂದು ಗ್ರೆನೇಡ್ ಎಸೆದು ಡೆಕ್ ಮತ್ತು ಕ್ಯಾಲೆಸ್ ಇಬ್ಬರನ್ನೂ ಹಿಮಗಟ್ಟಿಸಿ ಬಂಧಿಸಲು ಯತ್ನಿಸುತ್ತಾಳೆ. ಕೆಲವು ಸಮಯದ ನಂತರ ಡೆಕ್ ತಂಡದ ವಾಹನದೊಳಗೆ ಮೇಜಿಗೆ ಕಟ್ಟಿಲ್ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ಎಚ್ಚರಗೊಳ್ಳುತ್ತಾನೆ. ತಿಯಾ ಮರು ಸಂಸ್ಕರಣೆ ಯಂತ್ರಕ್ಕೆ ಸಂಪರ್ಕಗೊಂಡಿರುವುದರಿಂದ ಸ್ಥಗಿತ ಸ್ಥಿತಿಯಲ್ಲಿ ಇರುತ್ತಾಳೆ. ಟೆಸ್ಸಾ ಅವಳ ಎಲ್ಲಾ ದಾಖಲೆಗಳನ್ನು ಓದಿದ್ದಾಳೆ. ಯಾಯಾ ಜನರು ಸಾಮಾನ್ಯವಾಗಿ ದುರ್ಬಲ ಮಕ್ಕಳನ್ನು ಕೊಲ್ಲುತ್ತಾರೆ. ಆದ್ದರಿಂದ ಡೆಕ್ ಬದುಕಿರುವುದೇ ಅವಳಿಗೆ ಆಶ್ಚರ್ಯ. ಅವಳ ಕಂಪನಿಗೆ ಸೇರಿಕೊಳ್ಳುವುದು ಅವನಿಗೆ ಗೌರವವೆಂದು ಹೇಳುತ್ತಾಳೆ. ನಂತರ ಟೆಸ್ಸಾ ತಿಯಾವನ್ನು ಎಬ್ಬಿಸಿ 2 ಮಾದರಿಗಳನ್ನು ಹಿಡಿದಿದ್ದಕ್ಕೆ ಅಭಿನಂದಿಸುತ್ತದೆ. ಡೆಕ್ ಮೇಲೆ ಪ್ರಯೋಗ ಮಾಡಲು ನೋವುಂಟು ಮಾಡುವ ಇಂಜೆಕ್ಷನ್ ಕೊಡುತ್ತಾಳೆ. ಡೆಕ್ ದುರ್ಬಲ ವರ್ಗ ಆಗಿರುವುದರಿಂದ ವಿಜ್ಞಾನಕ್ಕೆ ಸೂಕ್ತನಲ್ಲ ಎಂದು ಹೇಳಿ ತಿಯಾ ಅವನನ್ನು ಉಳಿಸಲು ಪ್ರಯತ್ನಿಸುತ್ತಾಳೆ. ಅವನು ಹೋಗಲು ಬಿಡಬೇಕು, ಅವನ ಆಯುಧಗಳನ್ನು ಮಾತ್ರ ಇಟ್ಟುಕೊಳ್ಳಬೇಕು ಎಂದು ತಿಯಾ ಹೇಳುತ್ತಾಳೆ. ಆದರೆ ಟೆಸ್ಸಾ ಮಾದರಿ ಬೇಕೆಂದು ಹಠಪಡಿಸಿ ಅವನ ತಲೆಗೆ 2 ಕೇಬಲ್ಗಳನ್ನು ಜೋಡಿಸುತ್ತಾಳೆ. ಅವು ಭಾರೀ ನೋವುಂಟು ಮಾಡುತ್ತವೆ. ನಿರಾಶೆಯಲ್ಲಿದ್ದ ತಿಯಾ ಯಂತ್ರವನ್ನು ನಿಲ್ಲಿಸಿ, ನಾವು ಆದೇಶ ಪಾಲಿಸುವ ರೋಬೋಟ್ಗಳಿಗಿಂತ ಹೆಚ್ಚು ಆಗಬೇಕು ಎಂದು ಟೆಸ್ಸಾಗೆ ಹೇಳುತ್ತಾಳೆ. ವಾಸ್ತವವಾಗಿ ಅವರು ಸಹೋದರಿಯಾಗಬೇಕು ಎಂಬುದು ಅವಳ ಆಶಯ. ಆದರೆ ಟೆಸ್ಸಾ ತಾನು ತಿಯಾವನ್ನು ರಕ್ಷಿಸಲು ಹಿಂದಿರುಗಿಲ್ಲ ಎಂದು ಬಹಿರಂಗಪಡಿಸುತ್ತಾಳೆ. ಅವಳು ಕ್ಯಾಲೆಸ್ಗಾಗಿ ಬಂದಿದ್ದಾಳೆ. ದುರ್ಬಲರನ್ನು ದೂರ ಮಾಡುವ ಯಯೋವ ಪರಂಪರೆಯನ್ನು ಅವಳು ಒಪ್ಪಿಕೊಳ್ಳುತ್ತಾಳೆ. ಅದೇ ವೇಳೆ ಭೂಮಿಯಿಂದ ಕರೆ ಬರುತ್ತದೆ. ಅದನ್ನು ಸ್ವೀಕರಿಸಲು ಹೊರಟು ತಿಯಾವನ್ನು ಪೆಟ್ಟಿಗೆಯಲ್ಲಿ ಹಾಕಲು ರಕ್ಷಕನಿಗೆ ಆದೇಶಿಸುತ್ತಾಳೆ. ಆ ರಕ್ಷಕ ಭಾಷೆ ತಿಳಿಯದಿದ್ದರಿಂದ ಡೆಕ್ ತಿಯಾವನ್ನು ತನ್ನ ಸಾಧನಗಳಲ್ಲಿ ಒಂದನ್ನು ತೆಗೆಯಲು ಹೇಳುತ್ತಾನೆ. ತಿಯಾ ಅದೊಂದು ನಕ್ಷೆ ಎಂದು ರಕ್ಷಕನಿಗೆ ಹೇಳುತ್ತಾಳೆ. ಅವನು ಅದನ್ನು ತೆರೆಯುತ್ತಿದ್ದಂತೆ ಅವನ ತಲೆ ಸ್ಫೋಟಿಸುತ್ತದೆ. ನಂತರ ತಿಯಾ ಡೆಕ್ನನ್ನು ಬಿಡುಗಡೆ ಮಾಡುತ್ತಾಳೆ. ಅಲಾರಾಂ ಸಕ್ರಿಯವಾಗಿ ಇನ್ನಷ್ಟು ರಕ್ಷಕರು ಗುಂಡು ಹಾರಿಸುತ್ತಾರೆ. ತಿಯಾ ಹಿಂಬಾಗಿಲು ತೆರೆಯುತ್ತಾಳೆ. ಡೆಕ್ ಜಲಪಾತಕ್ಕೆ ಜಿಗಿದು ತಪ್ಪಿಸಿಕೊಳ್ಳುತ್ತಾನೆ. ನಂತರ ಅವನು ತನ್ನ ಪತನಗೊಂಡ ನೌಕೆಯನ್ನು ಕಂಡು ಗಾಯಗಳನ್ನು ನೋಡಿಕೊಳ್ಳುತ್ತಾನೆ. ಆದರೆ ಆಯುಧಗಳೇ ಉಳಿದಿಲ್ಲ. ಗ್ರಹವನ್ನು ಬಿಟ್ಟು ಹೋಗಲು ಯೋಚಿಸಿದರೂ ಸಹೋದರನ ಹೆಲ್ಮೆಟ್ ನೋಡುತ್ತಾ ಉತ್ತಮ ಆಲ್ಫಾ ತನ್ನ ಗುಂಪನ್ನು ರಕ್ಷಿಸುವವನು ಎಂಬ ಮಾತು ನೆನಪಾಗುತ್ತದೆ. ಡೆಕ್ ಮತ್ತೆ ಕಾಡಿಗೆ ಹಿಂತಿರುಗಿ ನೈಸರ್ಗಿಕ ಅಪಾಯಗಳನ್ನು ಆಯುಧಗಳಾಗಿ ಸಂಗ್ರಹಿಸಲು ಆರಂಭಿಸುತ್ತಾನೆ. ರೇಸರ್ ಗ್ಯಾಸ್ ಕತ್ತಿಗಳು, ಕೆಂಪು ಹೂಗಳ ಮುಳ್ಳುಗಳು, ಹಣ್ಣನ್ನು ಬಳಸಿ ಆಮ್ಲ ಹುಳವನ್ನು ಹಿಡಿದುಕೊಳ್ಳುತ್ತಾನೆ. ಕೆಲಸದ ವೇಳೆ ಬಡ್ನನ್ನು ಕಾಣುತ್ತಾನೆ. ಅದರ ತುಪ್ಪದ ವಾಸನೆ ನೋಡುತ್ತಾನೆ. ಬಡ್ ಕ್ಯಾಲೆಸ್ನ ಮಗು ಎಂಬುದು ಅವನಿಗೆ ತಿಳಿಯುತ್ತದೆ.
ಅದೇ ವಾಸನೆಯಿಂದ ಅವನು ಉಳಿದಿದ್ದ. ಕೊನೆಗೆ ತೀಯ ಕಾಲುಗಳನ್ನು ಬಿಡುಗಡೆ ಮಾಡಿ ಅವುಗಳ ಮಾಲೀಕನತ್ತ ಹಿಂಬಾಲಿಸುತ್ತಾನೆ. ಹೊಸ ನೆಲೆಯಲ್ಲಿ ಡೆಕ್ ಬೈಸನ್ ಎಲುಬುಗಳನ್ನು ಕವಚದಂತೆ ಧರಿಸಿ ಕಾಣಿಸಿಕೊಳ್ಳುತ್ತಾನೆ. ಒಬ್ಬ ರಕ್ಷಕನ ಮೇಲೆ ಆಮ್ಲ ಎಸೆದು ಅವನನ್ನು ನೆಲಕ್ಕೊರೆಯುತ್ತಾನೆ. ತೀಯ ಪೆಟ್ಟಿಗೆಯೊಳಗಿನ ಸ್ಥಗಿತ ಸ್ಥಿತಿಯಲ್ಲಿ ಸಿಗ್ನಲ್ ಕಳುಹಿಸುತ್ತಾಳೆ. ಕಾಲುಗಳು ಆ ಸಂಕೇತವನ್ನು ಅನುಸರಿಸುತ್ತವೆ. ಇಬ್ಬರು ರಕ್ಷಕರು ಆ ಕಾಲುಗಳ ಮೇಲೆ ದಾಳಿ ಮಾಡಿದಾಗ ಡೆಕ್ ಲತೆಗಳು ಮತ್ತು ಡ್ರೇಜರ್ ಗ್ಯಾಸ್ನಿಂದ ತಯಾರಿಸಿದ ಜಾಬೂಕಿನಿಂದ ಅವರನ್ನು ಸೋಲಿಸುತ್ತಾನೆ. ಬಟ್ ಕೂಡ ಕೆಲವೇ ಕ್ಷಣಗಳಲ್ಲಿ ಒಬ್ಬ ರಕ್ಷಕನನ್ನು ಧ್ವಂಸ ಮಾಡಿ ಸಹಾಯ ಮಾಡುತ್ತದೆ. ಕಾಲುಗಳು ಅಡ್ಡಿ ಇಲ್ಲದೆ ಸಾಗಲು ಡೆಕ್ ಮತ್ತು ಬಡ್ ಬೇಸ್ನಲ್ಲಿ ಮೌನವಾಗಿ ನುಗ್ಗಿ ಎದುರಾಗುವ ರಕ್ಷಕರನ್ನು ಸೋಲಿಸುತ್ತಾರೆ. ಇದರ ನಡುವೆ ಟೆಸ್ಸಾ ಕಂಪನಿಗೆ ಕರೆ ಮಾಡಿ ಕ್ಯಾಲೆಸ್ಕ್ ಜೊತೆಗೆ ಶೀಘ್ರದಲ್ಲೇ ಹಿಂತಿರುಗುವುದಾಗಿ ವರದಿ ಮಾಡುತ್ತಾಳೆ. ಡೆಕ್ ಬಗ್ಗೆ ಕೇಳಿದಾಗ ಅವನು ಸತ್ತಿದ್ದಾನೆ ಎಂದು ಹೇಳುತ್ತಾಳೆ. ನೈಸರ್ಗಿಕ ಆಯುಧಗಳೊಂದಿಗೆ ಡೆಕ್ ಸಿಂಥೆಟಿಕ್ ರಕ್ಷಕರನ್ನು ಒಬ್ಬೊಬ್ಬರಾಗಿ, ಕೆಲವೊಮ್ಮೆ ಹಲವರನ್ನು ಒಟ್ಟಿಗೆ ಎದುರಿಸಿ ಸೋಲಿಸುತ್ತಾನೆ. ಒಂದು ಪ್ರಯೋಗಾಲಯದಲ್ಲಿ ಒಬ್ಬ ರಕ್ಷಕ ಅವನನ್ನು ಸಿಕ್ಕಿ ಹಾಕಿದಾಗ ಡೆಕ್ ಗಾಜಿನ ಪೆಟ್ಟಿಗೆಯನ್ನು ಒಡೆದು ಲತೆ ಮಾದರಿಯನ್ನು ಅವನ ಮೇಲೆ ಬಿಡುತ್ತಾನೆ. ಅದು ರಕ್ಷಕನನ್ನು ಕೊಲ್ಲುತ್ತದೆ. ಕಾಲುಗಳು ಪೆಟ್ಟಿಗೆಯನ್ನು ಕಂಡು ಒಬ್ಬ ರಕ್ಷಕನ ಕುತ್ತಿಗೆಗೆ ಜಿಗಿದು ಅವನನ್ನು ಕೊಂದು ಕಂಟೈನರ್ ತೆರೆಯುತ್ತವೆ. ತೀಯ ಎಚ್ಚರಗೊಂಡು ಸಂತೋಷಪಡುತ್ತಾಳೆ. ಆದರೆ ರಕ್ಷಕರು ಬರುತ್ತಿರುವ ಶಬ್ದ ಕೇಳಿ ಮತ್ತೆ ಮಲಗಿದಂತೆ ನಟಿಸುತ್ತಾಳೆ. ಕಾಲುಗಳು ಒಬ್ಬ ರಕ್ಷಕನನ್ನು ಲಾತೆ ಹೊಡೆದು ಕೆಡವುತ್ತದೆ. ತೀಯ ಹೊರಗೆ ಜಿಗಿದು ಹೋರಾಡುತ್ತಾಳೆ. ಕಾಲುಗಳು ಮತ್ತೊಬ್ಬನನ್ನು ಎದುರಿಸುತ್ತವೆ. ದೇಹದ ಎರಡು ಭಾಗಗಳು ಪರಸ್ಪರ ಸಹಕರಿಸುತ್ತವೆ. ಒಬ್ಬ ರಕ್ಷಕ ಕಾಲುಗಳ ಮೇಲೆ ಹೊಡೆಯಲು ಬರುತ್ತಿದ್ದಾಗ ಅವು ಜಿಗಿದು ದೂರ ಸರಿಯುತ್ತವೆ. ಹೊಡೆದ ತೀಯ ಹಿಡಿದಿದ್ದ ಇನ್ನೊಬ್ಬ ಸಿಂಥೆಟಿಕ್ನನ್ನು ಧ್ವಂಸ ಮಾಡುತ್ತದೆ. ತೀಯ ಒಂದು ಸಣ್ಣ ಯಂತ್ರದ ತುಂಡನ್ನು ಎತ್ತಿ ಹಿಡಿಯುತ್ತಾಳೆ. ಕಾಲುಗಳು ಅಂತಿಮ ರಕ್ಷಕನ ತಲೆಯನ್ನು ಅದಕ್ಕೆ ಒತ್ತಿ ಅವನನ್ನು ಕೊಲ್ಲುತ್ತವೆ. ಅಲ್ಪ ಸಮಯದಲ್ಲಿ ಡೆಕ್ ಕೂಡ ಪೆಟ್ಟಿಗೆಯತ್ತ ಬರುತ್ತಾನೆ. ಆದರೆ ಅದು ಖಾಲಿ. ಹಿಂಬದಿಯಿಂದ ಒಬ್ಬ ರಕ್ಷಕ ದಾಳಿ ಮಾಡಿದರೂ ತೀಯ ಗುಂಡು ಹಾರಿಸಿ ಅವನನ್ನು ಕೊಲ್ಲುತ್ತಾಳೆ. ಇದೀಗ ಅವಳ ದೇಹದ ಎರಡೂ ಭಾಗಗಳು ಮತ್ತೆ ಒಂದಾಗಿವೆ. ಡೆಕ್ ಹಿಂದಿರುಗಿದ್ದನ್ನು ನೋಡಿ ಅವಳು ಆಶ್ಚರ್ಯಗೊಳ್ಳುತ್ತಾಳೆ. ಬಟ್ ತನ್ನ ತಾಯಿಯೊಂದಿಗೆ ಇರಲು ಕ್ಯಾಲೆಸ್ನನ್ನು ಬಿಡುಗಡೆ ಮಾಡಬೇಕು ಎಂದು ಡೆಕ್ ಘೋಷಿಸುತ್ತಾನೆ. ಅಚಾನಕ್ ಅಲಾರಾಂ ಮೊಳಗುತ್ತದೆ. ಟೆಸ್ಸಾ ಕ್ಯಾಲೆಸ್ಕ್ ಇರುವ ನೌಕೆಯ ಹಾರಾಟವನ್ನು ವೇಗಗೊಳಿಸಲು ಆದೇಶಿಸುತ್ತಾಳೆ. ಅವಳು ಪರಿಶೀಲಿಸಲು ಹೊರಟಾಗ ಸೈನಿಕರ ತಂಡ ಡೆಕ್ನನ್ನು ಕಂಡುಹಿಡಿಯುತ್ತದೆ. ಡೆಕ್ ದಹನಶೀಲ ಹುಳುಗಳನ್ನು ಸಕ್ರಿಯಗೊಳಿಸಿ ಭಾರೀ ಸ್ಫೋಟ ಉಂಟು ಮಾಡುತ್ತಾನೆ. ಎಲ್ಲಾ ಸಿಂಥೆಟಿಕ್ಗಳು ಒಂದೇ ಸಾರಿ ನಾಶವಾಗುತ್ತವೆ. ನಂತರ ಟೆಸ್ಸಾ ಯುದ್ಧ ಕವಚ ಧರಿಸಿ ಕಾಣಿಸಿಕೊಳ್ಳುತ್ತಾಳೆ. ಡೆಕ್ನ ನೌಕೆಯಿಂದ ಕದ್ದ ಲೇಸರ್ನಿಂದ ಅವನ ಮೇಲೆ ಗುಂಡು ಹಾರಿಸಿ ಆಮ್ಲ ಹುಳವನ್ನು ನಾಶ ಮಾಡುತ್ತಾಳೆ. ಅವಳು ಕವಚದ ಶಕ್ತಿಯಿಂದ ಕಟ್ಟಡಗಳನ್ನು ಧ್ವಂಸ ಮಾಡಿ ದೊಡ್ಡ ಆರಿಯನ್ನು ಹೊರತೆಗೆದುಕೊಳ್ಳುತ್ತಾಳೆ. ಆದರೆ ಡೆಕ್ ಎಲ್ಲಾ ದಾಳಿಗಳನ್ನು ತಪ್ಪಿಸುತ್ತಾನೆ. ಮುಖ್ಯ ನೌಕೆಯೊಳಗೆ ತೀಯ ಕ್ಯಾಲೆಸ್ಕ್ ಇರುವ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಅದು ಲಾಕ್ ಆಗಿದೆ. ಗಾರ್ಡ್ ಒಬ್ಬಳು ಅಲ್ಲಿ ಬಂದಾಗ ಅವಳು ಟೆಸ್ಸಾ ಆಗಿ ನಟಿಸಲು ವಿಫಲವಾಗುತ್ತಾಳೆ. ಆದ್ದರಿಂದ ಅವನ ತಲೆಯನ್ನು ಪಿಂಜರದ ಮೇಲೆ ಅಪ್ಪಳಿಸಿಕೊಳ್ಳುತ್ತಾಳೆ. ಅವನು ಒಂದು ಕಂಟೈನರ್ ಹಿಂದೆ ಅಡಗುತ್ತಾನೆ. ಟೆಸ್ಸಾ ಅದನ್ನು ಎತ್ತುತ್ತಾಳೆ. ಆದರೆ ಅವನನ್ನು ಕಾಣುವುದಿಲ್ಲ. ವಾಸ್ತವವಾಗಿ ಅವನು ಅವಳ ಮೇಲೆ ಇರಲು ಕಂಟೈನರ್ ಮೇಲೇರಿದ್ದಾನೆ. ಈಗ ಡೆಕ್ ಟೆಸ್ಸಾ ಮೇಲೆ ಜಿಗಿದು ಅವಳನ್ನು ಹೊಡೆಯಲು ಸಾಧ್ಯವಾಗುತ್ತದೆ. ಆದರೆ ಅವಳು ತಕ್ಷಣ ಕಾಕ್ಪಿಟ್ ಮುಚ್ಚಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಕ್ಯಾಲೆಸ್ಕ್ ಅಲ್ಲಿ ಕಾಣಿಸಿಕೊಂಡು ಸೂಟ್ ಮೇಲೆ ಜಿಗಿಯುತ್ತದೆ. ಹೀಗಾಗಿ ಟೆಸ್ಸಾ ಆರಿಯನ್ನು ಸಕ್ರಿಯಗೊಳಿಸಿ ಅದನ್ನು ಇರಿದು ಮೇಲಕ್ಕೆ ಎತ್ತುತ್ತಾಳೆ. ಅವಳು ಗಮನ ಬೇರೆಡೆ ಹರಿಸಿದಾಗ ಡೆಕ್ ಸೂಟ್ನ ಹಿಂಭಾಗಕ್ಕೆ ಹತ್ತಿ ಕೇಬಲ್ಗಳನ್ನು ಕಿತ್ತು ಅದರ ವೇಗವನ್ನು ಕಡಿಮೆ ಮಾಡಲು ಆರಂಭಿಸುತ್ತಾನೆ. ಟೆಸ್ಸಾ ಕ್ಯಾಲೆಸ್ಕ್ ಮೇಲೆ ಗ್ರೆನೇಡ್ ಎಸೆದು ಬಿಡುತ್ತಾಳೆ. ಆದರೆ ಡೆಕ್ ಅದನ್ನು ಲೋಹದ ರಾಡ್ನಿಂದ ಹೊಡೆದು ಸೂಟ್ನ ಕೈ ಮೇಲೆ ಬೀಳುವಂತೆ ಮಾಡುತ್ತಾನೆ. ಹೀಗಾಗಿ ಹಿಮದವನ್ನು ಎರಡು ತುಂಡುಗಳಾಗಿ ಒಡೆಯುತ್ತದೆ. ಮೇಲ್ಭಾಗ ನೆಲಕ್ಕೆ ಬಿದ್ದಾಗ ಕ್ಯಾಲೆಸ್ಕ್ ಟೆಸ್ಸಾವನ್ನು ನುಂಗಿ ಜಯಘೋಷ ಮಾಡುತ್ತದೆ. ಇತರರು ಡೆಕ್ ಜೊತೆ ಮತ್ತೆ ಸೇರುತ್ತಾರೆ ಮತ್ತು ಕ್ಯಾಲೆಸ್ಕ್ ತನ್ನ ಮಗುವನ್ನು ಪರಿಶೀಲಿಸುತ್ತಿರುವುದನ್ನು ನೋಡುತ್ತಾರೆ. ಅವುಗಳು ಮಧುರ ಕ್ಷಣಗಳನ್ನು ಹಂಚಿಕೊಳ್ಳುತ್ತವೆ. ಡೆಕ್ ಕೂಡ ತನ್ನ ಗೌರವ ಸೂಚಿಸಲು ಕ್ಯಾಲೆಸ್ಕ್ ಜೊತೆ ನೆತ್ತಿಗಳನ್ನು ತಾಕಿಸುತ್ತಾನೆ. ಹಠಾತ್ ಟೆಸ್ಸಾ ಸಕ್ರಿಯಗೊಳಿಸಿದ ಐಸ್ ಗ್ರೆನೇಡ್ನಿಂದ ಕ್ಯಾಲೆಸ್ಕ್ ಸ್ಫೋಟಗೊಳ್ಳುತ್ತದೆ. ಅವಳು ಪ್ರಾಣಿಯ ಹೊಟ್ಟೆಯೊಳಗೆ ಬದುಕಿದ್ದಳು. ಅವಳು ಅವಶೇಷಗಳಿಂದ ಹೊರಬಂದು ತೀಯ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಡೆಕ್ ಹಿಂದಿನಿಂದ ಇರಿದು ಕೊನೆಗೆ ಅವಳನ್ನು ಕೊಲ್ಲುತ್ತಾನೆ.
ಅವನು ತನ್ನ ಸಾಧನವನ್ನು ಮರಳಿ ಪಡೆಯುತ್ತಾನೆ ಮತ್ತು ಬಡ್ ಅವಳ ತಲೆಯನ್ನು ಕೀಳಿ ತೆಗೆದುಹಾಕುತ್ತದೆ. ಕೆಲವು ಸಮಯದ ನಂತರ ಡೆಕ್ ಯಾ ಗ್ರಹಕ್ಕೆ ಮರಳಿ ಟೆಸ್ಸಾ ತಲೆಯನ್ನು ತನ್ನ ತಂದೆಗೆ ಪ್ರದರ್ಶಿಸುತ್ತಾನೆ. ಜಾರ್ ಇನ್ನೂ ಅವನನ್ನು ಅವಮಾನವೆಂದು ಭಾವಿಸಿ ಇಬ್ಬರು ಗಾರ್ಡ್ಗಳನ್ನು ಅವನನ್ನು ಕೊಲ್ಲಲು ಕಳುಹಿಸುತ್ತಾನೆ. ಆದರೆ ಡೆಕ್ ವೇಗವಾಗಿ ಚಲಿಸಿ ಅವರನ್ನು ಸುಲಭವಾಗಿ ಮೊದಲು ಕೊಲ್ಲುತ್ತಾನೆ. ನಂತರ ಡೆಕ್ ಜಾರ್ ಜೊತೆ ಹೋರಾಡುತ್ತಾನೆ. ಜಾರ್ ತನ್ನ ಕಾಮಾಫ್ಲೋಜ್ ಕಂಬಳಿಯಿಂದ ಅಡಗುತ್ತಾನೆ. ಡೆಕ್ ಹಡಗಿನ ಇಂಜಿನ್ ಅನ್ನು ಸಕ್ರಿಯಗೊಳಿಸಿ ಮರಳು ಬಿರುಗಾಳಿಗಳನ್ನು ಸೃಷ್ಟಿಸಿ ತನ್ನ ತಂದೆಯ ಸ್ಥಳವನ್ನು ಕಂಡುಹಿಡಿಯುತ್ತಾನೆ ಮತ್ತು ಅವನ ಕೈ ಕತ್ತರಿಸಿ ತಡೆಯುತ್ತಾನೆ. ಅವನನ್ನು ಪಿಂಜರ್ ಸಾಧನದಿಂದ ಬಂಧಿಸುತ್ತಾನೆ. ಡೆಕ್ ತನ್ನ ತಂದೆಯ ಹೆಲ್ಮೆಟ್ ಅನ್ನು ಸಂಕೇತವಾಗಿ ಇರಿದಾಗ ಜಾರ್ ಅದನ್ನು ತೆಗೆದು ಡೆಲ್ ಶರಣಾದರೆ ಕುಲಕ್ಕೆ ಸೇರಬಹುದು ಎಂದು ಹೇಳುತ್ತಾನೆ. ಆದರೆ ಡೆಕ್ ತಾನು ಈಗಾಗಲೇ ಒಂದು ಕುಲ ಹೊಂದಿದ್ದೇನೆ ಎಂದು ಹೇಳುವಷ್ಟರಲ್ಲಿ ದೊಡ್ಡ ಬಡ್ ಜಾರ್ನ ತಲೆಯನ್ನು ತಿನ್ನುತ್ತದೆ. ತಿಯಾ ಅವನನ್ನು ಅಭಿನಂದಿಸುತ್ತಾಳೆ. ಡೆಕ್ ತನ್ನ ತಂದೆಯ ಕಂಬಳಿಯನ್ನು ತೆಗೆದುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಮತ್ತೊಂದು ಹಡಗು ಕಾಣಿಸಿಕೊಂಡು ಅದು ನನ್ನ ತಾಯಿಯದು ಎಂದು ಡಕ್ ಹೇಳುತ್ತಾನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.